75 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ಅಥವಾ ಇಬ್ಬರು ಮಾತ್ರ ವಾಸಿಸುತ್ತಿರುವ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಹೊಸದೊಂದು ಅನುಕೂಲ ಮಾಡಿಕೊಟ್ಟಿದೆ. ಇಂತಹ ಕುಟುಂಬಕ್ಕೆ ಅನ್ನ ಸುವಿಧಾ ಯೋಜನೆ ಮುಖಾಂತರ ಮನೆ ಬಾಗಿಲಿಗೆ ರೇಷನ್ ಡೆಲಿವರಿ ಸೌಲಭ್ಯ ಒದಗಿಸಲಾಗುತ್ತಿದೆ. ಈ ಯೋಜನೆಯು ಹಿರಿಯರು ನ್ಯಾಯಬೆಲೆ ಅಂಗಡಿಗಳಿಗೆ ಓಡಾಡದೆ ಮನೆಯಲ್ಲೇ ಕುಳಿತು ಪಡಿತರ ಪಡೆಯುವಂತೆ ಮಾಡುತ್ತದೆ. ಹೌದು, ರಾಜ್ಯ ಸರ್ಕಾರ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಪ್ರಾರಂಭಿಸಿರುವ ಅನ್ನ ಸುವಿಧಾ ಯೋಜನೆ ಈಗಾಗಲೇ ನವೆಂಬರ್ 1ರಿಂದ ರಾಜ್ಯಾದ್ಯಂತ ಅನುಷ್ಠಾನಕ್ಕೆ ಬಂದಿದೆ. ಈ ಯೋಜನೆಯಡಿ 75 ವರ್ಷ ಮೇಲ್ಪಟ್ಟ ವಯಸ್ಸಿನ ಒಂಟಿ ಹಿರಿಯ ನಾಗರಿಕರು, ಅಂದ್ರೆ ಯಾರ ಮನೆಯಲ್ಲಿ ಕೇವಲ ಒಬ್ಬ ಅಥವಾ ಇಬ್ಬರು ಹಿರಿಯರೇ ಇರ್ತಾರೋ ಅಂಥವರ ಕುಟುಂಬಗಳಿಗೆ ಮನೆ ಬಾಗಿಲಿಗೆ ರೇಷನ್ ಡೆಲಿವರಿ ಸೌಲಭ್ಯ ಒದಗಿಸಲಾಗ್ತಿದೆ. ಇದರ ಲಾಭ ಪಡೆಯಲು ಕುಟುಂಬದಲ್ಲಿ ಕೇವಲ 75 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ಅಥವಾ ಇಬ್ಬರು ಹಿರಿಯ ನಾಗರಿಕರು ಮಾತ್ರ ಇರಬೇಕು. ಯಾವುದೇ ಯುವ ಸದಸ್ಯರು ಮನೆಯಲ್ಲಿ ವಾಸಿಸುತ್ತಿರಬಾರದು. ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಇನ್ನು ಪ್ರತಿ ತಿಂಗಳು 30 ಅಥವಾ 31ರಂದು ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ SMS ಕಳುಹಿಸಲಾಗುತ್ತೆ. ಈ SMS ನಲ್ಲಿ ನೋಂದಣಿ ಮಾಡಿಕೊಳ್ಳಲು ಸೂಚನೆಗಳು ಮತ್ತು ಲಿಂಕ್ ಇರುತ್ತೆ. ಅರ್ಹರು ತಿಂಗಳ 1ರಿಂದ 5ನೇ ತಾರೀಕಿನೊಳಗೆ ತಮ್ಮ ಸ್ಥಳೀಯ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಅಥವಾ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು. ನೋಂದಣಿ ಸಮಯದಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಲಾಗುತ್ತೆ. ನೋಂದಣಿ ಪೂರ್ಣಗೊಂಡ ನಂತರ ತಿಂಗಳ 6ರಿಂದ 15ನೇ ತಾರೀಕಿನೊಳಗೆ ಸಂಬಂಧಿತ ನ್ಯಾಯಬೆಲೆ ಅಂಗಡಿಯ ಸಿಬ್ಬಂದಿ ಮನೆ ಬಾಗಿಲಿಗೆ ರೇಷನ್ ತಲುಪಿಸುತ್ತಾರೆ. ಜೊತೆಗೆ ಅರ್ಹ ಹಿರಿಯ ನಾಗರಿಕರು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ahara.kar.nic.in ಗೆ ಭೇಟಿ ನೀಡಿ ಆನ್ಲೈನ್ ನೋಂದಣಿ ಮಾಡಿಕೊಳ್ಳಬಹುದು. ಇದಲ್ಲದೆ ಅನ್ನ ಸುವಿಧಾ ಯೋಜನೆ ಅಪ್ಲಿಕೇಶನ್ ಮೂಲಕವೂ ನೋಂದಣಿ ಮಾಡಿಕೊಳ್ಳಬಹುದು. ಇನ್ನು ಯಾವುದೇ ತೊಂದರೆ ಇದ್ದಲ್ಲಿ ಸ್ಥಳೀಯ ನ್ಯಾಯಬೆಲೆ ಅಂಗಡಿ ಅಥವಾ ಆಹಾರ ಇಲಾಖೆಯ ಸಹಾಯವಾಣಿ 1967ಗೆ ಸಂಪರ್ಕಿಸಬಹುದು.